ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/4/2025. ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ರಿವೈಸ್ ಡೇಟ್ 3/2/2005. ಮಧುಬನ. ಸೇವೆಯನ್ನು ಮಾಡುತ್ತಾ ಉಪ್ರಾಮ್ ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ ಸದಾ ಸಿದ್ಧರಾಗಿ ಬ್ರಹ್ಮ ತಂದೆಯ ಸಮಾನ್ ಸಂಪನ್ನರಾಗಿ. ಇಂದು ಗ್ರೇಟ್ ಗ್ರಾಂಡ್ ಫಾದರ್ ತನ್ನ 4 ಕಡೆಯ ಕೋಟಿಯಲ್ಲಿ ಕೆಲವರು ಮತ್ತು ಕೆಲವರಲ್ಲಿಯೂ ಕೆಲವರಾದ ಮಕ್ಕಳ ಭಾಗ್ಯವನ್ನು ನೋಡಿ ಸಂತಸ ಪಡುತ್ತಿದ್ದೇವೆ. ಇಂತಹ ವಿಶೇಷ ಭಾಗ್ಯವು ಮತ್ತಾರಿಗೂ ಸಿಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮಗುವಿನ ವಿಶೇಷತೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಯಾವ ಮಕ್ಕಳು ಬಾಪ್ತಾದರೊಂದಿಗೆ ಹೃದಯದಿಂದ ಸಂಬಂಧವನ್ನು ಜೋಡಿಸಿದ್ದಾರೆ, ಆ ಪ್ರತಿಯೊಬ್ಬ ಮಗುವಿನ ಅಲ್ಲಿ ಒಂದಲ್ಲ ಒಂದು ವಿಶೇಷತೆ ಅವಶ್ಯವಾಗಿದೆ. ಎಲ್ಲದಕ್ಕಿಂತ ಮೊದಲನೆಯ ವಿಶೇಷತೆಯು ಸಾಧಾರಣ ರೂಪದಲ್ಲಿ ಬಂದಿರುವಂತ ತಂದೆಯನ್ನು ತಿಳಿದು ನನ್ನ ಬಾಬಾ ಎಂದು ಒಪ್ಪಿಕೊಂಡರು. ಈ ತಿಳುವಳಿಕೆಯು ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ. ನನ್ನ ಬಾಬಾ ಎಂದು ಹೃದಯದಿಂದ ಒಪ್ಪಿಕೊಂಡರು. ತಂದೆಯೂ ಸಹ ನನ್ನ ಮಗು ಎಂದು ಹೇಳಿದರು. ಯಾರೆಲ್ಲ ಹೆಸರಾಂತ ತತ್ವಜ್ಞಾನಿಗಳಿದ್ದಾರೆ, ವಿಜ್ಞಾನದವರು, ಧರ್ಮಾತ್ಮರು ತಿಳಿಯಲು ಸಾಧ್ಯವಾಗಲಿಲ್ಲವೋ ಅವರು ಅದನ್ನು ಸಾಧಾರಣ ಮಕ್ಕಳು ತಿಳಿದುಕೊಂಡರು ಮತ್ತು ತನ್ನ ಅಧಿಕಾರವನ್ನು ಪಡೆದುಕೊಂಡರು. ಯಾರೇ ಬಂದರೂ ಈ ಸಭೆಯು ಮಕ್ಕಳನ್ನು ನೋಡಿದ್ದೇ ಆದರೆ ಇಂಥ ಮುಗ್ಧ ಮಾತೆಯರನ್ನು ಈ ಸಾಧಾರಣ ಮಕ್ಕಳು ಇನ್ನಷ್ಟು ದೊಡ್ಡ ತಂದೆಯನ್ನು ತಿಳಿದುಕೊಂಡಿದ್ದಾರೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ವಿಶೇಷತೆಯ ಅರ್ಥ ಮಾಡಿಕೊಳ್ಳುವಂಥದ್ದು ತಂದೆಯನ್ನು ತಿಳಿದುಕೊಂಡು ತನ್ನವರನ್ನಾಗಿ ಮಾಡಿಕೊಳ್ಳುವುದು. ಇದು ತಾವು ಕೋಟಿಯಲ್ಲಿ ಕೆಲವು ಮಕ್ಕಳ ಭಾಗ್ಯವಿದೆ. ಯಾರೆಲ್ಲ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಥವಾ ದೂರದಲ್ಲಿ ಕುಳಿತು ಸಮ್ಮುಖದ ಅನುಭವವನ್ನು ಮಾಡುತ್ತಿದ್ದಾರೆ, ಎಲ್ಲಾ ಮಕ್ಕಳು ಮನಸ್ಸಿನಿಂದ ತಂದೆಯನ್ನು ತಿಳಿದುಕೊಂಡಿದ್ದರೂ ಅಥವಾ ತಿಳಿದುಕೊಳ್ಳುತ್ತಿದ್ದಾರೋ. ಯಾರು ತಿಳಿದುಕೊಂಡಿದ್ದೀರಿ ಅವರು ಕೈ ಎತ್ತಿ. ತಿಳಿದುಕೊಂಡಿದ್ದೀರಾ? ಒಳ್ಳೆಯದು. ಬಾಪ್ತಾದರವರು ತಿಳಿದುಕೊಳ್ಳುವ ವಿಶೇಷತೆಯನ್ನು ಹೊಂದಿರುವ ಪ್ರತಿಯೊಬ್ಬ ಮಗುವಿನ ಶುಭಾಶಯಗಳನ್ನು ನೀಡುತ್ತಿದ್ದೇವೆ. ವಹ ಭಾಗ್ಯವಾನ್ ಮಕ್ಕಳೇ, ವಹ ಅರಿತುಕೊಳ್ಳುವ 3ನೇ ನೇತ್ರವನ್ನು ಪ್ರಾಪ್ತಿ ಮಾಡಿಕೊಂಡಿರಿ. ಮಕ್ಕಳ ಹೃದಯದ ಗೀತೆಯನ್ನು ಬಾಪ್ತಾದ ಕೇಳುತ್ತಿದ್ದೇವೆ. ಅದು ಯಾವ ಗೀತೆ? ಯಾರನ್ನು ಪಡೆಯಬೇಕಾಗಿತ್ತೋ ಅವರನ್ನು ಪಡೆದೆವು. ತಂದೆಯೂ ಸಹ ಓ ಮುದ್ದಾದ ಮಕ್ಕಳೇ, ಏನನ್ನೋ ತಂದೆಯಿಂದ ಪಡೆಯಬೇಕಾಗಿತ್ತೋ ಅದನ್ನೇ ಪಡೆದುಕೊಂಡಿದ್ದೀರಿ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ಮಗು ಅನೇಕ ಆತ್ಮೀಯ ಖಜಾನೆಗೆ ಬಾಲಕರೇ ಮಾಲೀಕರಾಗಿಬಿಟ್ಟಿರಿ. ಈ ದಿನ ಬಾಪ್ತಾದ ಖಜಾನೆಗೆ ಮಾಲೀಕರಾದ ಮಕ್ಕಳ ಖಜಾನೆಯ ಲೆಕ್ಕವನ್ನು ನೋಡುತ್ತಿದ್ದೆವು. ತಂದೆಯು ಖಜಾನೆಯನ್ನಂತೂ ಎಲ್ಲರಿಗೂ ಒಂದೇ ರೂಪದಲ್ಲಿ ಒಂದೇ ರೀತಿಯಾಗಿ ಕೊಟ್ಟಿದ್ದೇವೆ. ಕೆಲವರಿಗೆ ಪದದಷ್ಟು, ಕೆಲವರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ. ಆದರೆ ಖಜಾನೆಯನ್ನು ತಿಳಿದುಕೊಳ್ಳೋದು ಮತ್ತು ಪ್ರಾಪ್ತಿ ಮಾಡಿಕೊಳ್ಳೋದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ನಂಬರ್ 1 ಇದ್ದೀರಿ. ಬಾಪ್ತಾದರವರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮತ್ತೆ ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಗಮನಕ್ಕೆ ತರಿಸುತ್ತಿದ್ದೇವೆ. ಸಮಯದ ಸಮೀಪತೆಯನ್ನು ನೋಡಿ ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಿ. ನನಗೆ ಏನು ಸಿಕ್ಕಿದೆ, ನಾನು ಏನನ್ನು ಪಡೆದುಕೊಂಡೆನು ಮತ್ತು ನಿರಂತರವಾಗಿ ಆ ಖಜಾನೆಯಲ್ಲಿ ಪಾಲನೆಯನ್ನು ಪಡೆಯುತ್ತಿದ್ದೇನೆ. ಈ ಪರಿಶೀಲನೆಯನ್ನು ಬಹಳ ಅವಶ್ಯಕತೆಯಿಂದ, ಏಕೆಂದರೆ ಮಾಯು ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ರಾಯಲ್ ರೂಪದಲ್ಲಿ ಹುಡುಕಾಟಿಕೆ ಮತ್ತು ರಾಯಲ್ ರೂಪದಿಂದ ಆಲಸ್ಯವನ್ನು ಪ್ರಯೋಗ ಮಾಡುತ್ತಾ ಇದೆ. ಆದ್ದರಿಂದ ಸದಾ ತಮ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳುತ್ತಾ ಇರಿ. ಎಷ್ಟೊಂದು ಗಮನ ಹುಡುಕಾಟಿಕೆಯ ರೂಪದಿಂದ ಮಾಡಿಕೊಳ್ಳಬೇಡಿ. ಕೆಟ್ಟದ್ದನ್ನು ಮಾಡಿಲ್ಲ, ದುಃಖವನ್ನು ನೀಡಿಲ್ಲ, ಕೆಟ್ಟ ದೃಷ್ಟಿಯಲ್ಲಿಲ್ಲ. ಈ ಪರಿಶೀಲನೆ ಅಂತೂ ಆಗಿದೆ. ಆದರೆ ತುಂಬಾ ಒಳ್ಳೆಯದನ್ನು ಏನ್ ಮಾಡಿದಿರಿ? ಸದಾ ಆತ್ಮಿಕ ದೃಷ್ಟಿ ಸ್ವಾಭಾವಿಕಬೇಕಿತ್ತು ಅಥವಾ ಸ್ಮೃತಿಯ ಆಟವನ್ನು ಆಡಿದಿರಾ? ಎಷ್ಟು ಜನರಿಗೆ ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದವನ್ನು ನೀಡಿದಿರಿ? ಇಂತಹ ಜಮಾದ ಖಾತೆ ಎಷ್ಟು ಮತ್ತು ಯಾವ ರೀತಿಯಾಗಿತ್ತು? ಏಕೆಂದರೆ ಜಮಾದ ಖಾತೆಯನ್ನು ಕೇವಲ ಈಗ ಮಾತ್ರವೇ ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಈ ಸಮಯದ ಜಮಾದ ಖಾತೆಯು ಈ ಪೂರ್ಣ ಶಿಜನ್ ಜಮಾ ಮಾಡಿಕೊಂಡಿದ್ದೀರಾ. ನಂತರ ಜಮಾದ ಪ್ರಮಾಣ್ ರಾಜ್ಯ ಭಾಗ್ಯ ಮತ್ತು ಪೂಜ್ಯ ದೇವಿ ದೇವತೆಗಳಾಗುವುದಾಗಿದೆ. ಜಮಾ ಕಡಿಮೆ ಆಯ್ತೆಂದರೆ ರಾಜ್ಯ ಭಾಗ್ಯವು ಕಡಿಮೆಯಾಗುತ್ತದೆ ಮತ್ತು ಪೂಜ್ಯರಾಗುವುದರಲ್ಲಿಯೂ ಸಹ ನಂಬರ್ 1 ಆಗುತ್ತೀರಿ. ಜಮಾ ಕಡಿಮೆ ಆಯ್ತೆಂದರೆ
ಪೂಜ್ಯರಾಗುವುದು ಕಡಿಮೆ. ವಿಧಿಪೂರ್ವಕವಾಗಿ ಜಮಾ ಇಲ್ಲವೆಂದರೆ ಪೂಜ್ಯವೂ ಸಹ ವಿಧಿಪೂರ್ವಕವಾಗಿ ಆಗುವುದಿಲ್ಲ. ಆಗಾಗ ವಿಧಿಪೂರ್ವಕವಾಗಿದ್ದರೆ ಪೂಜೆಯೂ ಸಹ ಹಾಗೂ ಪದಿಯೂ ಸಹ ಆಗಾಗ ಲಭಿಸುತ್ತದೆ. ಆದ್ದರಿಂದ ಬಾಪ್ತಾದರವರಿಗೆ ಪ್ರತಿಯೊಬ್ಬ ಮಗುವಿನೊಂದಿಗೆ ಅಪಾರ ಪ್ರೀತಿ ಇದೆ. ಪ್ರತಿಯೊಬ್ಬ ಮಗು ಸಂಪನ್ನನಾಗಿ ಸಮಾನನಾಗಲಿ ಎಂಬುದನ್ನು ಬಾಪ್ತಾದ ಬಯಸುತ್ತವೆ. ಸೇವೆಯನ್ನು ಮಾಡಿ, ಆದರೆ ಸೇವೆಯಲ್ಲಿಯೂ ಸಹ ಉಪ್ರಾಮ್ ಅದರ ಪ್ರಭಾವದಿಂದ ದೂರವಿರುವುದು. ಮೆಜಾರಿಟಿ ಮಕ್ಕಳ ಯೋಗವು ಅರ್ಥಾತ್ ನೆನಪಿನ ವಿಷಯದಲ್ಲಿ ಅಭಿರುಚಿ ಅಥವಾ ಸೇವೆಯಲ್ಲಿ ಗಮನವು ಕಡಿಮೆ ಇದೆ. ಇದನ್ನು ಬಾಪ್ತಾದ ನೋಡಿದ್ದೇವೆ. ನೆನಪಿಲ್ಲದೆ ಸೇವೆಯು ಹೆಚ್ಚಾಗಿದೆ ಎಂದರೆ ಅದರಲ್ಲಿ ಹದ್ದಿನದು ಬಂದು ಬಿಡುತ್ತದೆ. ಉಪ್ರಾಮ್ ವೃತ್ತಿ ಇರುವುದಿಲ್ಲ. ಕೆಸರು ಮತ್ತು ಜ್ಞಾನ ಮಾನವು ಬೆರಕೆಯಾಗಿ ಬಿಡುತ್ತದೆ. ದುಹೆದ್ದಿನ ವೈರಾಗ್ಯ ವೃತ್ತಿಯು ಕಡಿಮೆಯಾಗುತ್ತದೆ. ಆದ್ದರಿಂದ ಬಾಪ್ತಾದ ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರಾದ ನನ್ನ ಮಕ್ಕಳು ಈಗಲೇ ಸದಾ ಸಿದ್ಧರಾಗಲು ಬಯಸುತ್ತೇವೆ. ಏಕೆ ಸಮಯ ಬಂದಾಗ ಆಗುತ್ತದೆ ಎಂದು ಕೆಲವರು ಈ ರೀತಿ ಯೋಚಿಸುತ್ತಾರೆ. ಆದರೆ ಸಮಯವು ತಮ್ಮ ರಚನೆಯಾಗಿದೆ. ನಿಮ್ಮ ರಚನೆಯನ್ನು ಶಿಕ್ಷಕನಾಗಿ ಮಾಡಿಕೊಳ್ಳುತ್ತೀರೇನು? ಬಹಳ ಕಾಲದ ಲೆಕ್ಕ, ಬಹಳ ಕಾಲದ ಸಂಪನ್ನತೆಯು ಬಹಳ ಕಾಲದ ಪ್ರಾಪ್ತಿಯನ್ನು ಮಾಡಿಸಿದ್ದೇ ಆದರೆ ಸಮಯದ ಸಮೀಪತೆಯ ಪ್ರಮಾಣ ಬಹಳ ಕಾಲದ ಜಮಾ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ. ಅನಂತರ ದೂರು ಕೊಡಬೇಡಿ, ಇನ್ನೂ ಬಹಳ ಸಮಯವಿದೆ ಎಂದು ತಿಳಿದುಕೊಂಡೆವು ಎಂದು ಹೇಳಬೇಡಿ. ಈಗಿನಿಂದಲೇ ಬಹಳ ಕಾಲದ ಗಮನವನ್ನು ಇಟ್ಟುಕೊಳ್ಳಿ. ತಿಳಿಯಿತೆ? ಅಟೆನ್ಷನ್ ಪ್ಲೀಸ್. ಒಬ್ಬ ಮಗುವಿನಲ್ಲಿಯೂ ಸಹ ಯಾವುದೇ ಒಂದು ಸಬ್ಜೆಕ್ಟನ ಬಲಹೀನತೆಯೂ ಇರಬಾರದು ಎಂಬುದನ್ನು ಬಾಪ್ತಾದ ಬಯಸುತ್ತೇವೆ. ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆಯಲ್ಲವೇ? ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಮರುಪಾವತಿಗಾಗಿ ಕೊಡುತ್ತಿರಲ್ಲವೇ? ಪ್ರೀತಿಯ ಮರುಪಾವತಿಗಾಗಿ ತನ್ನ ಬಲಹೀನತೆಯನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುವುದೇ ಮರುಪಾವತಿಯಾಗಿದೆ. ಮರುಪಾವತಿ ಕೊಡುವ ಸಾಹಸವಿದೆ. ಕೈ ಅಂತೂ ಎತ್ತುತ್ತೀರಿ, ಬಹಳ ಖುಷಿ ಪಡುತ್ತೀರಿ. ಜಗಳವನ್ನು ನೋಡಿ ಬಾಪ್ತಾದ ಸಂತೋಷ ಪಡುತ್ತೇವೆ. ಈಗ ಹೃದಯದಿಂದ ಪಕ್ಕಾ ಕಡಿಮೆ ಆಗಬಾರದು. ಕೈಗಳನ್ನು ನೋಡಿ ಬಾಪ್ತಾದ ಸಂತೋಷ ಪಡುತ್ತೇವೆ. ಈಗ ಹೃದಯದಿಂದ ಪಕ್ಕಾ ಕಡಿಮೆ ಆಗಬಾರದು. ಪಕ್ಕಾ ವೃತ್ತವನ್ನು ತೆಗೆದುಕೊಳ್ಳಿ. ರಿಟರ್ನ್ ಕೊಡಬೇಕಾಗಿದೆ. ತಮ್ಮನ್ನು ತಾವು ಟರ್ನ್ ಮಾಡಿಕೊಳ್ಳಬೇಕಾಗಿದೆ. ಈಗ ಶಿವರಾತ್ರಿ ಬರುತ್ತಿದೆಯಲ್ಲವೇ? ಬಹಳ ಪ್ರೀತಿಯಿಂದ ಎಲ್ಲಾ ಮಕ್ಕಳು ಉಮಂಗದಿಂದ ತನ್ನ ಜಯಂತಿಯನ್ನು ಆಚರಿಸುವುದಕ್ಕೂ ಬರುತ್ತಿದೆ. ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಸೇವೆ ಯೋಜನೆಯಂತೂ ಬಹಳ ಚೆನ್ನಾಗಿ ಮಾಡುತ್ತೀವಿ. ಬಾಪ್ತಾದರವರಿಗೆ ಸಂತೋಷವಾಗುತ್ತದೆ. ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ. ಜಗದಂಬ ತಾಯಿ ಆದರೆ ಎಂಬ ಶಬ್ದವನ್ನು ಸಿಂಧಿ ಭಾಷೆಯಲ್ಲಿ ಹೇಳುತ್ತಿದ್ದರು. ಕಿನ್ ಎಂದು ಕೊಳಕಿಗೆ ಹೇಳಲಾಗುತ್ತದೆ. ಲೇಕಿನ್ ಆದರೆ ಎಂದು ಹೇಳುವುದು ಚೆನ್ನಾಗಿರುವುದಿಲ್ಲ. ಆದರೂ ಹೇಳಬೇಕಾಗುತ್ತದೆ. ಹೇಗೆ ಸೇವೆ ಯೋಜನೆಯನ್ನು ಮಾಡಿದಿರಿ ಮತ್ತು ಮಾಡುತ್ತೀರಿ. ಆದರೂ ಈ ವೃತ್ತವನ್ನು ಕೈಗೊಳ್ಳುವ ಯೋಚನೆಯನ್ನು ಮಾಡಬೇಕು. ಮರುಪಾವತಿ ಕೊಡಲೇಬೇಕು. ಏಕೆಂದರೆ ಬಾಪ್ತಾದ ಅಥವಾ ಯಾರಾದರೂ ಹೇಗಿದ್ದೀರಿ ಎಂದು ಕೇಳಿದರೆ ಮೆಜಾರಿಟಿ ಇದೇ ಉತ್ತರ ಬರುತ್ತದೆ. ಬಹಳ ಚೆನ್ನಾಗಿದ್ದೇವೆ. ಆದರೆ ಬಾಪ್ತಾದ ಎಷ್ಟು ಹೇಳುತ್ತಾರೆಯೋ ಅಷ್ಟಿಲ್ಲ. ಈಗ ಉತ್ತರವನ್ನು ಬಾಪ್ತಾದರವರು ಏನನ್ನು ಬಯಸುತ್ತವೆಯೋ ಅಷ್ಟಿರಬೇಕು. ಬಾಪ್ತಾದರವರು ಏನನ್ನು ಬಯಸುತ್ತೇವೆಯೋ ಅಷ್ಟನ್ನು ತೆಗೆಯಿರಿ. ಬಾಪ್ತಾದ ಇದನ್ನು ಇಷ್ಟಪಡುತ್ತಾರೆ. ಅದು ಇದೆಯೇ ಅಥವಾ ಇಲ್ಲವೇ? ಪ್ರಪಂಚದವರು ತಾವು ಪೂರ್ವಜರ ಮೂಲಕ ಮುಕ್ತಿಯನ್ನು ಬಯಸುತ್ತಾರೆ, ಕೂಗುತ್ತಿದ್ದಾರೆ. ಮುಕ್ತಿಯನ್ನು ಕೊಡಿ ಎಂದು. ಎಲ್ಲಿಯವರೆಗೆ ಮೆಜಾರಿಟಿ ಮಕ್ಕಳು ತನ್ನ ಹಳೆಯ ಸಂಸ್ಕಾರ ಯಾವುದನ್ನು ತನ್ನ ಸ್ವಭಾವ ಎಂದು ಹೇಳುತ್ತೀರೋ, ಸ್ವಾಭಾವಿಕ ಅಲ್ಲ, ಸ್ವಭಾವದಲ್ಲಿ ಅದರಲ್ಲಿ ಸ್ವಲ್ಪವಾದರೂ ಹಳೆಯದೇನಾದರೂ ಉಳಿದುಕೊಂಡಿದೆ, ಸಮಾಪ್ತಿಯಾಗಿಲ್ಲವೆಂದರೆ ಸರ್ವ ಆತ್ಮಗಳಿಗೆ ಮುಕ್ತಿ ಸಿಗಲು ಸಾಧ್ಯವಿಲ್ಲ. ಹೇ ಮುಕ್ತಿದಾತನ ಮಕ್ಕಳೇ, ಮಾ ಮುಕ್ತಿದಾತರೇ, ಈಗ ತನ್ನನ್ನು ಮುಕ್ತನಾಗಿ ಮಾಡಿಕೊಂಡಿದ್ದೇ ಆದರೆ ಸರ್ವ ಆತ್ಮರಿಗೆ ಮುಕ್ತಿಯ ಬಾಗಿಲು ತೆರೆದು ಬಿಡುತ್ತದೆ ಎಂದು ಬಾಪ್ತಾದ ಹೇಳುತ್ತೇವೆ. ಗೇಟಿನ ಬೀಗದ ಕೈ ಯಾವುದು ಎಂದು ಹೇಳಿದ್ದಲ್ಲವೇ?
ಬೇಹದ್ದಿನ ವೈರಾಗ್ಯ ಪ್ರವೃತ್ತಿಯವರಿಗೆ ಕಮಲ ಪುಷ್ಪ ಸಮಾನಾಗಿ ಎಲ್ಲವನ್ನು ಮಾಡುತ್ತಾ ಇದ್ದರೂ ನಾನು ಮಾಡುತ್ತಾ ಇದ್ದೇನೆ ಎಂಬುದರಿಂದ ಮುಕ್ತರಾಗಿ ಭಿನ್ನರಾಗಿ ಸಾಧನಗಳಿಗೆ ವಶರಾಗದೆ ಪ್ರಾಣಮಾನಕ್ಕೂ ವಶರಾಗದೆ ಎಲ್ಲಾ ಕಾರ್ಯಗಳನ್ನು ಮಾಡಿ ಎಂದು ಭಾಷಣದಲ್ಲಿ ಹೇಳುತ್ತೀರಿ. ಸ್ವಲ್ಪವಾದರೂ ಸ್ಥಾನಮಾನ ಸಿಗಲಿ ಎಂಬುದು ಮಾಯೆ ವಿರೋಧವಾಗಿದೆ. ಭಿನ್ನ ಮತ್ತು ತಂದೆಗೆ ಪ್ರಿಯರು ಆಗಬೇಕು, ಕಷ್ಟವೇನು? ಭಿನ್ನ ಮತ್ತು ಪ್ರಿಯರಾಗುವುದು ಯಾರಿಗೆ ಸಹಜವೋ ಅವರು ಕೈ ಎತ್ತಿ. ಯಾರಿಗೆ ಕಷ್ಟವೆನಿಸುವುದಿಲ್ಲವೋ ಅವರು ಶಿವರಾತ್ರಿಯೊಳಗೆ ಸಂಪನ್ನರಾಗಿ ಬಿಡುತ್ತೀರಿ. ಕಷ್ಟವಿಲ್ಲವೆಂದರೆ ಅಷ್ಟರೊಳಗೆ ಸಂಪನ್ನರಾಗಲೇಬೇಕು. ಬ್ರಹ್ಮ ತಂದೆಯ ಸಮಾನರಾಗಲೇಬೇಕು. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸೇವೆಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲಿಯಾದರೂ ತಂದೆ ಸಮಾನ್, ಬ್ರಹ್ಮ ತಂದೆ ಮತ್ತು ದಾದಾ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಇವರೊಂದಿಗೆ ಬಹಳ 100%ಗಿಂತಲೂ 100%ಗಿಂತಲೂ ಹೆಚ್ಚು ಪ್ರೀತಿ ಇದೆ ಎನ್ನುವರು ಕೈ ಎತ್ತಿ. 100%ಗಿಂತಲೂ ಹೆಚ್ಚು ಪ್ರೀತಿ ಇದೆ ಎನ್ನುವರು ಕೈ ಎತ್ತಿ. ಖುಷಿಪಡಿಸಬೇಡಿ, ಕೇವಲ ಈಗೀಗ ಖುಷಿಪಡಿಸಬೇಡಿ. ಎಲ್ಲರೂ ಕೈ ಎತ್ತಿದ್ದಾರೆ. ಟಿವಿಯಲ್ಲಿ ರೆಕಾರ್ಡ್ ಬರ್ತಿದೆಯಲ್ಲವೇ? ಶಿವರಾತ್ರಿ ಎಂದು ಟಿವಿಯನ್ನು ನೋಡುತ್ತೇವೆ ಮತ್ತು ಲೆಕ್ಕ ತೆಗೆದುಕೊಳ್ಳುತ್ತೇವೆ, ಸರಿಯೇ? ಸ್ವಲ್ಪವೂ ಸಮಾನತೆಯಲ್ಲಿ ಅಂತರವಿರಬಾರದು. ಪ್ರೀತಿಯ ಹಿಂದೆ ಬಲಿಹಾರಿಯಾಗುವುದು ದೊಡ್ಡ ಮಾತೇನು? ಪ್ರಪಂಚದವರಾದರೂ ಅಶುದ್ಧ ಪ್ರೀತಿಯ ಹಿಂದೆ ಜೀವನವನ್ನು ಕೊಡಲು ಸಿದ್ಧರಿರುತ್ತಾರೆ. ಬಾಪ್ತದರಾದರೂ ನಿಮ್ಮಲ್ಲಿನ ಕೊಳಕನ್ನು ನನಗೆ ಕೊಟ್ಟುಬಿಡಿ ಅಷ್ಟೇ ಎಂದು ಕೇಳಿಕೊಳ್ಳುತ್ತೇವೆ. ಒಳ್ಳೆಯ ವಸ್ತುವನ್ನು ಕೊಟ್ಟುಬಿಡಿ, ಒಳ್ಳೆಯ ವಸ್ತುವನ್ನು ಕೊಡಬೇಡಿ, ಕೊಳಕನ್ನು ಕೊಡಿ. ಬಲಹೀನತೆ ಕಡಿಮೆಗಳನ್ನು ಏನಿದೆ? ಕೊಳಕನ್ನು ಬಲಿ ಕೊಡುವುದು ಯಾವ ದೊಡ್ಡ ಮಾತು? ಪರಿಸ್ಥಿತಿಗಳೆಲ್ಲವೂ ಸಮಾಪ್ತಿಯಾಗುತ್ತದೆ, ಸ್ವಸ್ಥಿತಿ ಶ್ರೇಷ್ಠವಾಗುತ್ತದೆ. ಪರಿಸ್ಥಿತಿ ಇದಾಗಿತ್ತು ಎಂದು ಹೇಳುತ್ತಿರಲ್ವೇ? ಅಲುಗಾಡಿಸುವ ಪರ ಸ್ಥಿತಿಯ ಹೆಸರೇ ಇರಬಾರದು. ಸ್ವಸ್ಥಿತಿಯು ಶಕ್ತಿಶಾಲಿಯಾಗಿರಲಿ. ಸಮಾಪ್ತಿಯ ಪರದೆಯನ್ನು ತೆರೆದಿದ್ದೇ ಆದರೆ ಏನು ಕಂಡು ಬರಲೇಬೇಕು? ಹೊಳೆಯುತ್ತಿರುವಂಥ ಸೂಕ್ಷ್ಮ ದೇವತೆ ಕಂಡುಬರಲಿ. ಎಲ್ಲ ಮಕ್ಕಳು ಹೊಳೆಯುತ್ತಿರುವುದೇ ಕಂಡುಬರಲಿ. ಆದ್ದರಿಂದ ಇದುವರೆಗೆ ಪರದೆಯನ್ನು ತೆರೆದಿಲ್ಲ. ಪ್ರಪಂಚದವರು ಪರದೆಯನ್ನು ತೆರೆಯಿರಿ, ಪರದೆಯನ್ನು ತೆರೆಯಿರಿ ಎಂದು ಚೀರಾಡುತ್ತಿರುತ್ತಾರೆ. ಅಂದಾಗ ನಿಮ್ಮ ಯೋಜನೆಯನ್ನು ನೀವೇ ಮಾಡಿಕೊಳ್ಳಿ. ಪ್ಲಾನ್ ಮಾಡಿರುವುದನ್ನು ಕೊಟ್ಟರೆ ಅನೇಕ ಮಾತುಗಳು ಬರುತ್ತವೆ. ತಮ್ಮ ಪ್ಲಾನನ್ನು ತಮ್ಮ ಸಾಹಸದಿಂದಲೇ ಮಾಡಿಕೊಳ್ಳಿ. ದೃಢತೆಯ ಬೀಗದ ಕೈಯನ್ನು ಹಾಕಿದ್ದೇ ಆದರೆ ಸಫಲತೆಯು ಸಿಗುತ್ತದೆ. ದೃಢ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಬಾಪ್ತದ ಖುಷಿಯಾಗುತ್ತೇವೆ. ವಾಹ ಮಕ್ಕಳೇ, ವಾಹ ಎಂದು ದೃಢ ಸಂಕಲ್ಪವನ್ನು ಮಾಡಿದಿರಿ. ಆದರೆ ದೃಢತೆಯಲ್ಲಿ ಸ್ವಲ್ಪ ಸ್ವಲ್ಪ ಹುಡುಗಾಟಿಕೆಯು ಬೆರಿಕೆಯಾಗಿಬಿಡುತ್ತದೆ. ಆದ್ದರಿಂದ ಸಫಲತೆಯೂ ಸಹ ಕೆಲವೊಮ್ಮೆ ಅರ್ಧ, ಕೆಲವೊಮ್ಮೆ 3/4% ಆಗುತ್ತದೆ. ಹೇಗೆ ಪ್ರೀತಿಯು 100% ಇದೆಯೋ ಹಾಗೆ ಪುರುಷಾರ್ಥದಲ್ಲಿ ಸಂಪನ್ನತೆಯಲ್ಲಿಯೂ ಸಹ 100% ಇರಲಿ. ಇನ್ನೂ ಹೆಚ್ಚಾಗೇ ಇರಲಿ, ಆದರೆ ಕಡಿಮೆ ಇರಬಾರದು. ಒಪ್ಪಿಗೆ. ಶಿವರಾತ್ರಿ ಎಂದು ಹೆಗ್ಗಳಿಕೆಯನ್ನು ತೋರಿಸುತ್ತಿರಲಿಲ್ಲವೇ? ಆಗಲೇಬೇಕು. ನಾವಾಗಲಿಲ್ಲವೆಂದರೆ ಯಾರಾಗುತ್ತಾರೆ? ಈ ನಿಶ್ಚಯವಿಟ್ಟುಕೊಳ್ಳಿ. ನಾವೇ ಆಗಿದ್ದೆವು, ನಾವೇ ಆಗುತ್ತೇವೆ, ಮತ್ತೆ ನಾವೇ ಆಗುತ್ತೇವೆ. ಈ ನಿಶ್ಚಯವು ವಿಜಯವನ್ನಾಗಿ ಮಾಡಿಬಿಡುತ್ತದೆ. ಪರದರ್ಶನ ಮಾಡಬೇಡಿ, ತನ್ನನ್ನೇ ನೋಡಿಕೊಳ್ಳಿ. ಕೆಲವು ಮಕ್ಕಳು ಆತ್ಮೀಯ ವಾರ್ತಾಲಾಪವನ್ನು ಮಾಡುತ್ತಾರೆ. ಇವರನ್ನು ಸ್ವಲ್ಪ ಸರಿ ಮಾಡಿಬಿಡಿ, ನಂತರ ನಾನು ಸರಿಯಾಗಿಬಿಡುತ್ತೇನೆ. ಸ್ವಲ್ಪ ಬದಲಾವಣೆ ಮಾಡಿ, ಆಗ ನಾನು ಬದಲಾವಣೆಯಾಗುತ್ತೇನೆ. ಆದರೆ ಅವರು ಬದಲಾಗುವುದಿಲ್ಲ, ನೀವು ಬದಲಾಗುವುದಿಲ್ಲ. ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ಅವರು ಬದಲಾಗಿ ಬಿಡುತ್ತಾರೆ. ಈ ರೀತಿ ಇದ್ದರೆ ಹೀಗಾಗುತ್ತದೆ ಎಂದು ಯಾವುದೇ ಆಧಾರವನ್ನು ಇಟ್ಟುಕೊಳ್ಳಬೇಡಿ. ನಾನು ಮಾಡಬೇಕಾಗಿದೆ ಒಳ್ಳೆಯದು. ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ ಅವರು ಕೈ ಎತ್ತಿ. ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ, ಕಡಿಮೆ ಸಮಯದಲ್ಲಿ ಬಂದಿದ್ದೀರಿ, ಆದ್ದರಿಂದ ಪುರುಷಾರ್ಥ ಮಾಡಿ. ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಾಸ್ಟ್ ಎಂದು ವಿಶೇಷವಾಗಿ ಬಾಪ್ತಾದ ಹೇಳುತ್ತೇವೆ. ಏಕೆಂದರೆ ಈಗ ಮ್ಯೂಸಿಕಲ್ ಚೇರ್ ಆಟವಾಗಿದೆ. ಇದರಲ್ಲಿ ಯಾರ್ದು ಗೆಲುವಿದೆ ಎಂಬುದರ ಫಲಿತಾಂಶ ಹೊರಬಂದಿಲ್ಲ.
ತಡವಾಗಿ ಬಂದಿದ್ದೀರಿ, ಆದರೆ ವೇಗವಾಗಿ ಹೋಗೋದ್ರಿಂದ ತಲುಪಿಸಿಬಿಡುತ್ತೀರಿ. ಕೇವಲ ತಮ್ಮನ್ನು ತಾವು ಅಮೃತ ವೇಳೆಯಲ್ಲಿ ಅಮರಭವದ ವರದಾನದ ನೆನಪು ತರಿಸಿಕೊಳ್ಳಿ, ಒಳ್ಳೆಯದು. ಕೆಲವರು ದೂರದಿಂದ, ಕೆಲವರು ಸಮೀಪದಿಂದ ಬಂದಿದ್ದೀರಿ. ಭಲೆ ಬನ್ನಿ, ನಿಮ್ಮ ಮನೆಯಾಗಿದೆ, ಸಂಘಟನೆ ಚೆನ್ನಾಗಿರುತ್ತದೆ ಎಂದು ಬಾಪ್ತದ ಹೇಳುತ್ತೇವೆ. ಟಿವಿಯಲ್ಲಿ ನೋಡುತ್ತಿರಲ್ವೇ? ತುಂಬಿರುವಂತಹ ಸಭೆಯನ್ನು ನೋಡೋದಕ್ಕೆ ಚೆನ್ನಾಗಿರುತ್ತದೆ ಅಲ್ಲವೇ? ಒಳ್ಳೆಯದು. ಸದಾ ಸಿದ್ಧರೇ? ಎವರಡಿಯ ಪಾಠವನ್ನು ಓದುತ್ತಿರಲ್ವೇ? ಒಳ್ಳೆಯದು. ಈಗ ಏನ್ ಮಾಡಬೇಕು? ಒಳ್ಳೆಯದು. ಮಧುಬಂದವರು ಕೈ ಎತ್ತಿರಿ. ಬಹಳಷ್ಟು ಮಂದಿ ಇದ್ದೀರಿ. ಮಧುಬಂದವರು ಮನೆ ಮಕ್ಕಳಾಗಿದ್ದೀರಿ. ಅನ್ಯರು ಅತಿಥಿಗಳಾಗಿ ಬರುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ. ಆದರೆ ಮಧುಬಂದವರು ಮನೆ ಮಕ್ಕಳಾಗಿದ್ದೀರಿ, ಸಮೀಪವೂ ಇದ್ದೀರಿ, ಪ್ರಿಯರೂ ಆಗಿದ್ದೀರಿ. ಮಧುಬಂದವರನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರಲ್ಲವೇ? ಯಾವುದೇ ಸ್ಥಾನಕ್ಕೆ ಮಧುಬಂದವರು ಹೋಗುತ್ತಾರೆಂದರೆ ಎಲ್ಲರೂ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ? ವಾಹ, ಮಧುಬನದಿಂದ ಬಂದಿದ್ದಾರೆ. ಏಕೆಂದರೆ ಮಧುಬನದ ಹೆಸರನ್ನು ಕೇಳಿದ ತಕ್ಷಣ ಮಧುಬನದ ತಂದೆಯು ನೆನಪು ಬಂದು ಬಿಡುತ್ತಾರೆ. ಆದ್ದರಿಂದ ಮಧುಬನದ ಮಹತ್ವ ಇದೆ. ಖುಷಿಯಾಗುತ್ತಿರಲ್ಲವೇ? ಇಂಥ ಪ್ರೇಮಪೂರ್ವಕ ಪಾಲನೆ ಸ್ಥಾನವು ಕೋಟಿಯಲ್ಲಿ ಕೆಲವರಿಗೆ ಸಿಗುತ್ತದೆ. ಮಧುಬನದಲ್ಲಿ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ, ಆದರೆ ಇರಲು ಸಾಧ್ಯವೇ? ತಾವಂತೂ ಮಧುಬನದಲ್ಲೇ ಇದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿದೆ. ಮಧುಬನದವರನ್ನು ಎಂದಿಗೂ ಮರೆಯುವುದಿಲ್ಲ, ನಮ್ಮನ್ನು ಕೇಳೇ ಇಲ್ಲ ಎಂದು ತಿಳಿಯುತ್ತಾರೆ. ಆದರೆ ಬಾಪ್ತಾದ ಸದಾ ಹೃದಯದಲ್ಲಿ ತಮ್ಮನ್ನು ವಿಚಾರಿಸುತ್ತೇವೆ. ಮೊದಲು ಮಧುಬನದವರೇ ಇಲ್ಲವೆಂದರೆ ಬರುವುದಾದರೂ ಎಲ್ಲಿ? ಸೇವೆಗೆ ನಿಮಿತ್ತರಾಗಿದ್ದಿರಲ್ಲವೇ? ಎಷ್ಟೇ ಶ್ರೀವಾದಗಳು ಸಿಗಲಿ, ಆದರೂ ಸಹ ಮಧುಬನದವರು ಅಡಿಪಾಯವಾಗಿದ್ದೀರಿ. ಅಂದಾಗ ಯಾರ ಮೇಲೆ ಜ್ಞಾನ ಸರೋವರದಲ್ಲಿ ಪಾಂಡವವನದಲ್ಲಿದ್ದಾರೆಯೋ ಅವರಿಗೆ ಬಾಪ್ತಾದರ ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದೇವೆ. ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ತಿಳಿಸುತ್ತೇವೆ. ಮಧುಬನದಲ್ಲಿ ಇಲ್ಲಿ ಟೋಲಿಯನ್ನು ಕೊಡುತ್ತೀರೆಂದರೆ ಮೇಲೆ ಸಿಗುತ್ತದೆಯೇ? ಮಧುಬನದವರಿಗೆ ಟೋಲಿ ಸಿಗುತ್ತದೆಯೇ? ಪ್ರೀತಿಗೆ ಸಿಗುತ್ತದೆ, ಎರಡೂ ಸಿಗುತ್ತದೆ. ಒಳ್ಳೆಯದು. ಆಸ್ಪತ್ರೆಯವರೆಲ್ಲರೂ ಚೆನ್ನಾಗಿದ್ದಾರೆ, ಏಕೆಂದರೆ ಆಸ್ಪತ್ರೆಯದು ಸಹ ವಿಶೇಷ ಪಾತ್ರವಿದೆ. ಮಿಲನಕ್ಕಾಗಿ ಕೆಳಗಡೆ ಬರುತ್ತಾರೆ, ಕೆಲವರೇ ಬರುತ್ತಾರೆ. ಆಸ್ಪತ್ರೆಯವರು ಬಹಳ ಚೆನ್ನಾಗಿ ಸೇವೆ ಮಾಡುತ್ತೀರಿ. ನೋಡಿ ಸಮಯದಲ್ಲಿ ಆಸ್ಪತ್ರೆಯ ಕೆಲಸಕ್ಕೆ ಬರ್ತದೆ ಅಲ್ಲವೇ? ಮತ್ತು ಯಾವಾಗಿನಿಂದ ಆಸ್ಪತ್ರೆಯು ತೆರೆದಿರಿಯೋ ಆಗಿನಿಂದ ಎಲ್ಲರ ದೃಷ್ಟಿಯು ಆ ಬ್ರಹ್ಮಕುಮಾರಿಯವರು ಕೇವಲ ಜ್ಞಾನವನ್ನು ಕೊಡುವುದಿಲ್ಲ, ಆದರೆ ಸಮಯದಲ್ಲಿ ಸಹಯೋಗವನ್ನು ಕೊಡುತ್ತಾರೆ, ಸಮಾಜ ಸೇವೆಯನ್ನು ಮಾಡುತ್ತಾರೆ ಎಂಬುದು ಬಂದಿದೆ. ಅಂದಾಗ ಆಸ್ಪತ್ರೆಯ ನಂತರ ಅಬು ಪರ್ವತದಲ್ಲಿ ವಾಯುಮಂಡಲವು ಪರಿವರ್ತನೆ ಆಗಿಬಿಡುತ್ತದೆ. ಮೊದಲು ಯಾವ ದೃಷ್ಟಿಯಿಂದ ನೋಡುತ್ತಿದ್ದರು, ಈಗ ಎಲ್ಲರೂ ಆ ದೃಷ್ಟಿಯಿಂದ ನೋಡುವುದಿಲ್ಲ, ಈಗ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ. ಜ್ಞಾನವನ್ನು ಒಪ್ಪಲಿ ಬಿಡಲಿ, ಆದರೆ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ. ಅಂದ ಮೇಲೆ ಆಸ್ಪತ್ರೆಯವರು ಸೇವೆ ಮಾಡಿದ್ರಲ್ಲವೇ? ಚೆನ್ನಾಗಿದೆ, ಒಳ್ಳೆಯದು. ಇಂದಿನ ಈ ಮಾತು ನೆನಪಿರಲಿ, ಸಂಪನ್ನರಾಗಲೇಬೇಕಾಗಿದೆ. ಏನೇ ಆಗಲಿ ಸಂಪನ್ನರಾಗಲೇಬೇಕಾಗಿದೆ. ಈ ಗುಂಗಿರಲಿ ಸಂಪನ್ನರಾಗಬೇಕು, ಸಮಾನರಾಗಬೇಕು. ಒಳ್ಳೆಯದು. ನಾಲ್ಕಾರು ಕಡೆಯ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಭಾಗ್ಯವಂತರು, ಭಗವಂತನ ಮಕ್ಕಳಾದ ಶ್ರೇಷ್ಠಾತ್ಮಗಳು. ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚಿಸುವಿರೋ ಅದನ್ನು ಮಾಡುವರು. ಶ್ರೇಷ್ಠವಾಗಿ ಆಲೋಚಿಸುವುದು, ಶ್ರೇಷ್ಠವಾಗಿ ಮಾಡುವುದು, ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ವಿಶೇಷ ಆತ್ಮಗಳಿಗೆ ಸದಾ ಬಹಳ ಕಾಲದ ಪುರುಷಾರ್ಥದ ಮೂಲಕ ರಾಜ್ಯಭಾಗ್ಯ ಮತ್ತು ಪೂಜ್ಯರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಸ್ನೇಹದ ರಿಟರ್ನ್ ಆಗಿ ತಮ್ಮನ್ನು ಟರ್ನ್ ಮಾಡಿಕೊಳ್ಳುವಂತ ನಂಬರ್ 1 ಇನ್ ಆಗುವಂತ ಭಾಗ್ಯವಂತ ಮಕ್ಕಳಿಗೆ ಬಾಪ್ತದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತದರ ನೆನಪು ಪ್ರೀತಿ ಹಾಗೂ ಸುಪ್ರಭಾಸ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप-दादा को याद, प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ವರದಾನ: ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನು ನೋಡುವಂತ ಸಾಕ್ಷಿ ದೃಷ್ಟ್ಯ ಭವ. ಅಂತಿಮ ಸಮಯದ ವಿನಾಶದ ಲೀಲೆಯನ್ನು ನೋಡಲು ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಗೆ ಸಾಗಿದೆ. ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ದೇಹದ ಸರ್ವ ಆಕರ್ಷಣೆ ಅರ್ಥಾತ್ ಸಂಬಂಧ, ಪದಾರ್ಥ, ಸಂಸ್ಕಾರ, ಪ್ರಕೃತಿಯ ಹಲ್ಚಲ್ನಲ್ಲಿ ಆಕರ್ಷಣೆಯ ಸಮಾಪ್ತಿಯಾಗಿಬಿಡುವುದು. ಯಾವಾಗ ಇಂಥ ಸ್ಥಿತಿ ಆಗುತ್ತದೆ ಆಗ ಸಾಕ್ಷಿ ದೃಷ್ಟ ಆಗಿ
ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತರಾಗಿ ಶಾಂತಿಯ ಕಿರಣಗಳನ್ನು ಸರ್ವ ಆತ್ಮಗಳಿಗಾಗಿ ಕೊಡಬಹುದು. ಸ್ಲೋಗನ್: ಶಕ್ತಿಶಾಲಿಯಾದರೆ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುವುದು. ಶಕ್ತಿಶಾಲಿಯಾದರೆ ಮಾಯೆಯ ಪ್ರವಾಹ ಸಮಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ವರದಾತ ತಂದೆ ಮತ್ತು ನಾವು ವರದಾನಿ ಆತ್ಮರು ಇಬ್ಬರು ಕಂಬೈನ್ಡ್ ಆಗಿದ್ದೇವೆ. ಈ ಸ್ಮೃತಿಯಿಂದ ಸದಾ ಇದ್ದಾಗ ಪವಿತ್ರತೆಯ ಛತ್ರಛಾಯೆ ಸ್ವತಃ ಇರುತ್ತದೆ. ಏಕೆಂದರೆ ಎಲ್ಲಿ ಸರ್ವಶಕ್ತಿವಂತ ತಂದೆ ಇರುತ್ತಾರೆ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲಿ ಬರಲು ಸಾಧ್ಯ ಇಲ್ಲ. ಸದಾ ತಂದೆ ಮತ್ತು ನೀವು ಯುಗಲ್ ರೂಪದಲ್ಲಿದ್ದೀರಿ, ಒಂಟಿಯಲ್ಲ. ಒಂಟಿಯಾಗಿದ್ದರೆ ಪವಿತ್ರತೆಯ ಸುಮಂಗಲತೆ ಹೊರಟು ಹೋಗಿಬಿಡುತ್ತದೆ. ಓಂ ಶಾಂತಿ.